ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಶೀಲಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಸುಶೀಲಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಸುಶೀಲಾ ಅವರೇ, ಎಲ್ಲಿಂದ ಬಂದಿದ್ದೀರಾ ನೀವು? ವಿಜಯನಗರದಿಂದ. ಬೆಂಗಳೂರು ವಿಜಯನಗರದಿಂದ ಬಂದಿದ್ದೇನೆ. ಓಕೆ, ತುಂಬಾ ಸಂತೋಷ. ಅಮ್ಮ, ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ಸಾಮೆ ಅಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸಾಮೆ ಅಕ್ಕಿ ಅಂದರೆ ಸಿರಿಧಾನ್ಯದಲ್ಲಿ ಇದು ಒಂದು. ಸಾಮೆ ಅಕ್ಕಿ ಇದು ಒಳ್ಳೆ ಆಮೆ ತರಹ, ಅಂದರೆ ಆಮೆ ದೀರ್ಘಾಯುಷ್ಯ ಅಂತ ಹೆಚ್ಚು ದಿನ ಬದುಕುತ್ತೆ. ಹಾಗೆ ಸಾಮೆ ಅಕ್ಕಿ ಇದು ಪ್ರತಿನಿತ್ಯ ತಿಂದ್ಕೊಂಡು ಬಂದರೆ ಹೆಚ್ಚು ಆರೋಗ್ಯವಂತರಾಗ್ತಾರೆ, ದೀರ್ಘಾಯುಷ್ಯಗಳಾಗ್ತಾರೆ ಅಂತ ಒಂದು ಇದು. ಓಕೆ, ತುಂಬಾ ಸಂತೋಷ. ಅಂತೂ ಒಳ್ಳೆ ಒಂದು ಆರೋಗ್ಯಪೂರ್ಣವಾದ ಒಂದು ಅಡುಗೆ ಇವತ್ತು ಮಾಡ್ತಾ ಇದ್ದೀರಾ. ಅಮ್ಮ, ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ ಬೇಕಾಗುವಂಥ ಸಾಮಾನು? ಮೊದಲಿಗೆ ಹುರಿದ ಸಾಮೆ ಅಕ್ಕಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮಾಟೊ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಉಪ್ಪು, ತರಕಾರಿ, ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ. ಹೌದಮ್ಮ, ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಇವಾಗ ಮಾಡೋಣ. ಏನು ಬೇಕಮ್ಮ ಈಗ ಮೊದಲಿಗೆ ಕುಕ್ಕರ್ ರೆಡಿ ಮಾಡಿ ಇಟ್ಟುಬಿಟ್ಟಿದ್ದೀವಿ. ಕುಕ್ಕರ್ ಒಲೆ ಹಚ್ಕೊಳ್ತೀರಮ್ಮ? ಹ್ಞೂ. ಎಣ್ಣೆ ಬೇಕಾದಕ್ಕೆ? ಹೌದು, ಸ್ವಲ್ಪ ಕಾಯಬೇಕಿದು, ಬಿಸಿ ಬರಲಿ. ಎಣ್ಣೆ ಹಾಕೊಂಡು ಸ್ವಲ್ಪ ಕಾಯ್ಬೋದಲ್ವಾ? ಬಿಸಿ ಆಗ್ಲಿ ಅಲ್ವಾ? ಹ್ಞೂ ಮೇಡಮ್, ಮಾಡ್ಬೋದಾ? ಸರಿ. ಎಷ್ಟು, ಒಂದು 3-4 ಸ್ಪೂನ್ ಹಾಕಿದ್ರಾ? ಹಾಕಿದ್ದೀನಿ, 3-4 ಸ್ಪೂನ್ ಹಾಕಿದ್ದೀನಿ. ಒಂದು ಬೌಲ್ ತಗೊಂಡಿದ್ದೀರಾ ಸಾಮೆ ಅಕ್ಕಿನ? ಇದನ್ನ ಅಮ್ಮ ನೀವು ಹೇಳಿದಾಗೆ ಹುರ್ಕೊಂಡಿದ್ದೀನಿ. ಮೊದಲೇ ಹುರ್ಕೊಂಡಿದ್ದೀನಿ. ಇದು ಏನು ಎಣ್ಣೆ ಏನು ಹಾಕಿಲ್ಲ? ಏನಿಲ್ಲ, ಡ್ರೈ ಆಗಿ ಹುರ್ಕೊಂಡಿದ್ದೀನಿ. ಸರಿ ಸರಿ. ಮತ್ತೆ 1 ಕಪ್ ತರಕಾರಿ ಯಾವ್ದು ಬೇಕಾದ್ರೂ ತಗೊಳ್ಬೋದಾ? ಯಾವ್ದು ಬೇಕಾದ್ರೂ ತಗೋಬೋದು. ಇದು ಕ್ಯಾರೆಟು, ಬೀನ್ಸು, ಆಮೇಲೆ ನವಿಲುಕೋಸು, ಯಾವ್ದು ಬೇಕಾದರೂ ತಗೋಬೋದು. ಸೊಪ್ಪಿನಲ್ಲೂ ಅಷ್ಟೇ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಇದೆಲ್ಲ ಹಾಕ್ಬೋದು. ಏನೇನು ಇಷ್ಟನೋ ತರಕಾರಿ ತಿನ್ನಬೇಕು ಅಂತ ಏನೇನಿರುತ್ತೋ ಒಳ್ಳೆ ತರಕಾರಿಗಳೆಲ್ಲ ಹಾಕ್ಬಿಡೋದು. ಈಗ ನೀವು ಹೇಳಿದಾಗೆ ಸಾಮೆ ಅಕ್ಕಿ ತಗೊಂಡಿದ್ದೀರಾ. ಅದೇ ರೀತಿ ಬೇರೆ ಅಕ್ಕಿಗಳನ್ನು, ಅಂದ್ರೆ ಸಿರಿಧಾನ್ಯಗಳಲ್ಲಿ ಬೇಕಾದಷ್ಟಿದೆ. ಸಿರಿಧಾನ್ಯ, ನವಣೆ, ಕೊರಲು, ಊದಲು, ಸಜ್ಜೆ, ಈ ತರಹ ಇವಕ್ಕೆಲ್ಲ ಒಂದೊಂದು ಹೆಸರು ಸಹ ಕೊಟ್ಟಿದ್ದಾರೆ. ಏನೆಂದರೆ ನವಣೆಯಿಂದ ಬುದ್ಧಿವಂತರಾಗ್ತಾರೆ ತಿಂತ ಬಂದರೆ. ಆಮೇಲೆ ಸಜ್ಜೆ ಪ್ರತಿ ದಿವಸ ತಿಂದರೆ ಶಲಾಕೆ ಇದ್ದಾಗೆ, ಆ ಥರ ಹಾಕ್ತಾರೆ. ಊದಲು ತಿಂದರೆ ಊದ್ತಾರೆ, ಕೊರಲು ತಿಂದರೆ ಹಕ್ಕಿಯಂತೆ ಹಾರಾಡ್ತಾರೆ. ಅಂದ್ರೆ ಯಾರ್ಯಾರಿಗೆ ಏನೇನ್ ಬೇಕೋ ಅದನ್ನ, ಸ್ವಲ್ಪ ತುಂಬಾ ಸಣ್ಣ ಇರೋರು ಸ್ವಲ್ಪ ದಪ್ಪ ಆಗ್ಬೇಕಂದ್ರೆ ಊದಲು ತಿನ್ನೋದು. ಮತ್ತೆ ಆರೋಗ್ಯವಂತರಾಗ್ಬೋದು, ಯಾವ ಕಾಯಿಲೆನೂ ಬರೋದಿಲ್ಲ. ಆಯ್ತು ಮೇಡಮ್, ಸಾಸಿವೆ ಕೊಡಿ. ಕಡಲೆಬೇಳೆ ಕೊಡಿ. ಇದು ಸ್ಪೂನ್ ಕೊಡಿ ತಿರುಗಿಸೋದಕ್ಕೆ. ಸ್ವಲ್ಪ ಉದ್ದಿನ ಬೇಳೆ. ಸೊ ಬಹಳ ಸಿರಿಧಾನ್ಯದ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ, ಹಾಗೆ ಮನೆಯಲ್ಲೂ ಮಾಡ್ತೀರಾ? ಯಾವಾಗ ಮಾಡ್ತೀವಿ ಮೇಡಮ್. ಈಗೀಗ ಇದಕ್ಕಾಗಿ ಸಿರಿಧಾನ್ಯದ ಬಗ್ಗೆನೇ ಹೆಚ್ಚು ಪ್ರಚಾರ ಮಾಡ್ತಿದ್ದಾರೆ. ಹಾಗಾಗಿ ಇದರಿಂದ ಇದೆಲ್ಲ ಮಧುಮೇಹಿ ರೋಗಿಗಳಿಗೆಲ್ಲ ತುಂಬ ಇದು. ಮತ್ತು ಗ್ಲುಟೇನ್ ಕಾಯಿಲೆ ಬರೋದಿಲ್ಲ, ಕ್ಯಾನ್ಸರು ಹೆಚ್ಚಾಗಿ ಬರೋದಿಲ್ಲ, ವೃದ್ಧಾಪ್ಯ ಮುಂದೂಡಬಹುದು. ಕರಿಬೇವು, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಹಸಿಮೆಣಸಿನಕಾಯಿ ಬಾಡಿದ ಮೇಲೆ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕಾ? ಹೌದು, ಸ್ವಲ್ಪ ಬಾಡಿದ್ರೆ ಸಾಕು. ಟೊಮೆಟೊ ಕೊಡಿ. ಈರುಳ್ಳಿ ಸ್ವಲ್ಪ ಹುರ್ಕೊಂಡ್ಮೇಲೆ ಟೊಮೆಟೊ ಹಾಕೋದಾ? ಟೊಮೆಟೊ ಹಾಕಬೇಕು. ಸ್ವಲ್ಪ ಬಾಡಿಸ್ಕೋಬೇಕು. ಓಕೆ, ಟೊಮೆಟೊ ಸ್ವಲ್ಪ ಬೇಯಬೇಕಾ? ನಂತರ ಈಗ ಹೆಚ್ಕೊಂಡಿರೋ ತರಕಾರಿ. ಅಷ್ಟು ತರಕಾರಿ ಹಾಕ್ತೀರಾ?
ನೀವು ಕ್ಯಾರೆಟ್ ಮತ್ತೆ ಬೀನ್ಸ್ ತಗೊಂಡಿದ್ದೀರಲ್ವಾ? ಬೀನ್ಸು ಹ್ಮ್ 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 ಇದನ್ನು ಸ್ವಲ್ಪ ಬಾಡಿದ್ಮೇಲೆ ಮೆಂತ್ಯ ಸೊಪ್ಪು ಹಾಕ್ತೇನೆ. ಇನ್ನೇನು ಮೆಂತ್ಯ ಹಾಕ್ತೀರಾ? ಸೊಪ್ಪು ಕೊಡಿ. ಅದು ಸಣ್ಣ ಸ್ವಲ್ಪ ತಗೊಂಡಿದ್ದೀರಲ್ಲ ಎಲೆಗಳನ್ನ? ಹೌದು ಮೇಡಮ್. ಸರಿ. ಆ ಕಡ್ಡಿಗಳು ತೆಗೆದು ಎಲೆಗಳನ್ನ ತಗೊಂಡಿದ್ದೀನಿ. ಓಕೆ. ಅದು ಸ್ವಲ್ಪ ಬಾಡಿಸ್ಕೋಬೇಕಾ? ಹೌದು. ಇನ್ನೇನು ಹಾಕೋದಿಲ್ಲ ಮೆಂತ್ಯ ಸೊಪ್ಪು ಬಾಡುವರೆಗಲ್ವಾ? ಅಷ್ಟೇ ಮೇಡಮ್. ಎಲ್ಲ ಹಾಕಿರೋದಾಗಿದೆ ಈಗ? ಎಲ್ಲ ಹಾಕಿರೋದಾಗಿದೆ. ಓಕೆ. ಈಗ ಇದು ನೀರು ಕೊಡಬೇಕು. ನೀರು ಬೇಕಾ? ಹಾಂ. ಅದನ್ನ ಬಾಡಿಸ್ಕೊಳ್ಳೋದು ಬೇಡವಾ? ನೀರೇ ಹಾಕ್ಬಿಡ್ತೀರಾ? ಹಾಂ, ಹಾಕ್ಬಿಡ್ತೀನಿ ಮೇಡಮ್, ಅದರಲ್ಲೇ ಬೆಂದ್ಕೊಳ್ಳೋದು. ನೀರು ಎಷ್ಟು ಬೇಕು? ಇದರಲ್ಲಿ ಬೌಲ್ ಕೊಡಿ ರೆಡ್. ಸಾಮೆ ಎಷ್ಟು? ಸಾಮೆ ಅಕ್ಕಿ ಎಷ್ಟು ತಗೊಂಡಿದ್ದೀರಾ? ಅಷ್ಟು. ಅಷ್ಟೇನಾ? ಒಂದೇ. ಅದು ಬೇಗ ಬೆಂದೋಗ್ಬಿಡುತ್ತೆ. ಓಕೆ ಓಕೆ. ಸುಶೀಲಾ ಅವರೇ, ಇನ್ನೇನು ಹಾಕೋತೀರಾ ಇವಾಗ? ರೆಡಿ ಆಗ್ತಾ ಇದೆ ಅಲ್ಲಿ. ರೆಡಿ ಆಗಿದೆ ಮೇಡಮ್. ಸ್ವಲ್ಪ ಅದಕ್ಕೆ ಸಾಮೆ ಹಾಕಿ ಹಾಕಬೇಕು. ಓಕೆ. ತೆಂಗಿನಕಾಯಿ ಮತ್ತೆ ಹಾಕೋದಾ? ಆಮೇಲೆ ಹಾಕೋದು. ಇದು ಹುರ್ಕೊಳ್ಳೇಬೇಕಾ ಒಂದ್ಸಲ? ಸ್ವಲ್ಪ ಬಿಸಿ ಮಾಡಬೇಕು, ಇಲ್ಲಾಂದ್ರೆ ಹುರಿದೇ ಇದ್ರೆ ಏನು ಎಲ್ಲ ಮೆತ್ತಗೆ ಆಗ್ಬಿಡುತ್ತೆ. ಹಾಕೊಂಡ್ಬಿಡಿ. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಮ್ಮ? ನಾವು ನಮ್ಮ ಮಕ್ಕಳು ಇದ್ದೀವಿ ಮೇಡಮ್. ನಮ್ಮ ಸೊಸೆ, ಮೊಮ್ಮಕ್ಕಳು. ಎಷ್ಟು ಜನ ಮಗ? ನಿಮಗೆ? ಒಂದು ಗಂಡು ಒಂದು ಹೆಣ್ಣು, ಇಬ್ಬರು ಮಕ್ಕಳು. ಇಬ್ಬರಿಗೂ ಮದುವೆ ಆಗಿದೆ. ಮಗಳಿಗೆ 2 ಮಕ್ಕಳು. ಹೌದಾ? ಮಗನಿಗೆ 3 ಮಕ್ಕಳು. 5 ಜನ ಮೊಮ್ಮಕ್ಕಳು? 5 ಜನ ಮೊಮ್ಮಕ್ಕಳು ಇದ್ದಾರೆ. ಅಡ್ಗೆ ಯಾರು ಮಾಡೋದು? ನೀವೇ ಮಾಡ್ತೀರಾ ಅಡ್ಗೆನ? ನಾನು ಮಾಡ್ತೀನಿ, ನಮ್ಮ ಸೊಸೆನೂ ಮಾಡ್ತಾರೆ. ಹೌದಾ? ಮೊಮ್ಮಕ್ಕಳು ನೀವೇ ನೋಡ್ಕೊಳ್ಳೋದಾ? ಬರ್ತಾ ಇರ್ತಾರಾ? ಹ್ಞೂ ಮೇಡಮ್. ಹೌದಾ? ಸ್ವಲ್ಪ ಕೈಲಾದಷ್ಟೇ ಹೆಲ್ಪ್ ಮಾಡ್ತೀನಿ ಅಷ್ಟೇ. ನನಗೂ ಟೈಮ್ ಪಾಸ್ ಆಗಬೇಕಲ್ಲ. ಹೌದು ಹೌದು. ಅದಕ್ಕೋಸ್ಕರ ಅದೊಂಥರ ಚೆನ್ನಾಗಿರುತ್ತೆ. ನಾನು ತುಂಬಾ ಜನ ಕಾಯಿ ತುರಿ ಕೊಡಿ ಮೇಡಮ್. ಮೊಮ್ಮಕ್ಕಳು ಅಂದ್ರೆ ಕೊತ್ತಂಬರಿ, ಕಾಯಿ ತುರಿ. ಆ ಕಡೆ ಕೊಡೋಣ. ಒಂಥರ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಸುಮ್ಮನೆ ಟೈಮ್ ಪಾಸ್ ಅಲ್ಲ ಮಮ್ಮಕ್ಕಳ ಜೊತೆ, ಅಲ್ವಾ? ಹೌದು ಮೇಡಮ್. ಅವರು ಯಾವಾಗಲೂ ನಮ್ಮ ಹತ್ರ ಬಂದು ಕತೆ ಹೇಳು ಅಂತಾರೆ, ಮತ್ತೆ ಅದು ಇದು ಆಟ ಆಡಿಸು ಅಂತ ಹೇಳ್ತಿರ್ತಾರೆ. ಒಂಥರ ಖುಷಿಯಾಗಿರುತ್ತೆ. ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ಅಲ್ವಾ? ಹೌದು ಮೇಡಮ್. ಇವಾಗ ಕುಕ್ಕರ್ ಅಲ್ಲಿ ಇದನ್ನೇನು ಬೇಯಿಸ್ಕೊಳ್ಳೋದು ಬೇಡವಾ? ಹಾಗೆ ಬೇಯಿಸೋದು? ಬೇಯಿಸೋದು ಏನು ಬೇಡ ಮೇಡಮ್, ಏನು ಬೇಡ. ಸ್ವಲ್ಪ ಈಗ ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ಮೆತ್ತಗಿರ್ಬೇಕು ಆಹಾರ. ಅದಕ್ಕೋಸ್ಕರ ಸುಮ್ಮನೆ 1 ಸೆಕೆಂಡ್ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೋದು. ಬೇಡ ಅನ್ನೋದಿದ್ರೆ ಉದುರಾಗಿರ್ಬೇಕು ಅಂದ್ರೆ ಪ್ಲೇಟ್ ಮುಚ್ಚಿಬಿಡ್ಬೇಕು ಅಷ್ಟೇ. ಪ್ಲೇಟ್ ಮುಚ್ಚಿಬಿಟ್ರೆ ಅದು ಇದಾಗುತ್ತೆ. ರೆಗ್ಯುಲರ್ ಆಗಿ ಉಪ್ಪಿಟ್ಟು ಮಾಡುವಾಗ ಮಾಡ್ತೀವಲ್ಲ, ಓಪನ್ ಅಲ್ಲಿ ಇದ್ರೂ ಆಗುತ್ತೆ. ಅದು ಪ್ಲೇಟ್ ಮುಚ್ಚಿಬಿಡ್ತೀವಿ. ಇಲ್ಲ ಅದೇ ಆ ಥರ ಇದು ಬೇಕಾದರೆ 1 ವಿಷಲ್ ಹಾಕ್ಕೋಬೋದು ಮೇಡಮ್. ಕುಕ್ಕರ್ ಮುಚ್ಚಳ. ನೀರೆಲ್ಲ ಸಾಕು ಅದಕ್ಕೆ? ಸಾಕು. 1 ವಿಸಿಲ್ ಬರ್ಬೇಕಲ್ವಾ? ಅಷ್ಟೇ. ಓಕೆ, ಸರಿ. ಈಗ 1 ವಿಸಿಲ್ ಬಂದಿದೆ ಅಲ್ವಾ? ಇನ್ನೇನು ಮಾಡ್ಕೊಳ್ಳೋದು ಮೇಡಮ್? ಅದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ಕೆಳಗಡೆ ಇಳಿಸ್ತೀನಿ. ಓಕೆ ಅಮ್ಮ, ಇಳಿಸಿ. ಸೊ ಅದು ತಣ್ಣಗಾಗ್ಲಿ, ಸ್ವಲ್ಪ ಕಾಯೋಣ. ಇನ್ನೊಂದೇನು ಅಡುಗೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಅಮ್ಮ? ಏನಿದು? ಇದು ಬಾಳೆ ಕುರುಮ್ ಅಂತ. ಏನದು ಅದ್ರ ಹೆಸರು? ಬಾಳೆ ಕುರುಮ್ ಅಂತಾನೆ? ಕರುಮ್ ಅಲ್ಲ, ಕುರುಮ್ ಅಂತ. ಹೌದಾ? ಸಾಮಗ್ರಿಗಳೇನೆಲ್ಲ ಬೇಕು ಹೇಳಿ? ಹೌದು ಮೇಡಮ್. ಬಾಳೆಕಾಯಿ ಬೇಕು, ಉಪ್ಪು, ಅಚ್ಚಕಾರದ ಪುಡಿ, ಇಷ್ಟು ಬೇಕು. ಇಷ್ಟೇನಾ? ಅಷ್ಟೇ. ಏನು ಸಾಮಗ್ರಿಗಳನ್ನೇ ತಗೊಂಡಿಲ್ಲ ನೀವು? ಬರೇ ಬಾಳೆಕಾಯಿ ಮಾತ್ರ, ಉಪ್ಪು ಅಷ್ಟೇ ಮೇಡಮ್. ಹೌದು. ಇದು ಚಿಪ್ಸ್ ತರ, ಈಗ ಆಲೂಗೆಡ್ಡೆ ಚಿಪ್ಸ್ ಅದೆಲ್ಲ ಮಾಡ್ತಾರಲ್ವಾ, ಹಾಗೇನೆ ಇದನ್ನು ಬಾಳೆಕಾಯಿ ಚಿಪ್ಸು. ಬೇಕಿದ್ರೆ ಇದನ್ನ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿಬಿಟ್ಟು ಅದನ್ನೇ ಬಾಂಡ್ಲೆಗೆ ಹಾಕಿ ಸಾಸಿವೆ, ಕರಿಬೇವು ಅಷ್ಟೇ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೋಬೋದು. ಅದನ್ನೇ ಪಲ್ಯ ಥರ ಈರುಳ್ಳಿ ಅದೆಲ್ಲ ಹಾಕ್ಬೇಕು. ಕಾಯಿ ತುರಿನೂ ಹಾಕಬಾರ್ದು. ಬರೀ ಅದನ್ನೇ ಬಾಡಿಸ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಇದು ಆರೋಗ್ಯಕ್ಕೂ ಒಳ್ಳೆಯದು. ಹೌದು. ಇದಿವಾಗ ಏನು ಮಾಡ್ಕೊಂಡಿದ್ದೀರಾ? ಅದನ್ನ ನೀರೆಲ್ಲ ಹಾಕೊಂಡಿದ್ದೀರಾ? ಏನು ಇದು ವೈಟ್ ಕಾಣ್ತಾ ಇದೆ? ಅದು ಸ್ವಲ್ಪ ಹಾಲು, ಸ್ವಲ್ಪ ನೀರು ಬೆರೆಸಿದೆ. ಇದು ಸಿಪ್ಪೆ ತೆಗೆದಿದ್ದೀರಾ? ಸಿಪ್ಪೆ ತೆಗೆದಿದೆ ಮೊದಲಿಗೆ. ಸಿಪ್ಪೆ ತೆಗೆದ್ಬಿಟ್ಟು
ಅದು ಹಾಗೇನೆ ಹಚ್ಚಿಟ್ಬಿಟ್ರೆ ಕಪ್ಪಗಾಗ್ಬಿಡುತ್ತೆ. ಕಪ್ಪಗಾಗದೇ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಲು ಹಾಕಿದೆ. ಹಾಲು ನೀರು ಬೆರೆಸಿ ಇದನ್ನ ಒಂದು 5 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕಷ್ಟೇ. ಹೌದಾ, ಸರಿ. ಹಾಗಾದ್ರೆ ಇದು ಬಾಳೆಕಾಯಿ ರೆಗ್ಯುಲರ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಅಂತ ಬಾಳೆ? ಹೌದು, ಅದೇ ಅಲ್ವಾ? ಓಕೆ, ಸರಿ. ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಏನು ತಗೊಂಡೇ ಇಲ್ಲ, ಬಾಳೆಕಾಯಿ ಮಾತ್ರ ತಗೊಂಡಿದ್ದೆ. ಬಾಳೆಕಾಯಿ ಕುರುಮ್ ಕುರುಮ್ ಅಲ್ವಾ? ಹೆಸರು ಕೇಳೋದಕ್ಕೆ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಕುರುಮ್ ಕುರುಮ್ ತಿನ್ನಿ ಅಂದ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ, ತಿಂತಾರೆ ಮೇಡಮ್. ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ಈಗಂತೂ ಬಾಳೆಕಾಯಿ ಅದು ಇದು ಎಲ್ಲ ತಿನ್ನೋದೇ ಇಲ್ಲ, ಹಾಗಲಕಾಯಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಮಕ್ಕಳು ತಿನ್ನೋದಿಲ್ಲ, ದೊಡ್ಡವರು ಮಾಡೋದಿಲ್ಲ. ಹಾಗಾಗಿ ಈ ಥರ ಚಿಪ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಸಂಜೆ ಹೊತ್ತು ಕೊಟ್ರೆ ಚೆನ್ನಾಗಿ ತಿಂತಾರೆ. ಮನೆಯ ಅಡಿಗೆ ಒಳ್ಳೇದು ಆರೋಗ್ಯಕ್ಕೆ. ಆಯ್ತು ಮೇಡಮ್. ಮೊದಲಿಗೆ ಬಾಣಲೆ ಬೇಕು. ಸಣ್ಣ ಬಾಣಲೆ. ಒಲೆ ಹಚ್ಕೊಂಡ್ಬಿಡ್ತೀರಾ? ಹಚ್ಕೊಳ್ತು. ಎಣ್ಣೆ ಬೇಕಾ? ಎಣ್ಣೆ ಬೇಕು. ಮತ್ತೆ ನೀವು ಅದು ಹೇಳ್ತಾ ಇದ್ರಲ್ಲ ಅಮ್ಮ, ಬಾಳೆಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಕೆಲವೊಂದ್ಸತಿ ಈ ಡಯಾಬಿಟಿಸ್ ಇರೋರ್ಗೆ ಬಾಳೆಹಣ್ಣು ತಿನ್ನೋಕ್ಕಾಗಲ್ಲ, ಯಾಕಂದ್ರೆ ಹಣ್ಣಲ್ಲಿ ಶುಗರ್ ಇರುತ್ತೆ. ಸೊ ಅವಾಗ ಡಯಾಬಿಟಿಸ್ ಇರೋರು ಬಾಳೆಕಾಯಿ ತಿಂದ್ರೆ ತುಂಬಾ ವಿಟಮಿನ್ ಸಿಗುತ್ತೆ. ಬಾಳೆದು ಶುಗರು ಕಡಿಮೆ ಲೆವೆಲ್ ಅಲ್ಲೇ ಇರುತ್ತೆ, ಕಾಯಿ ಅಲ್ವಾ. ಆಮೇಲೆ ಇನ್ನೊಂದೇನು ಅಂದ್ರೆ ಇದು ಹೆಚ್ಚಾಗಿ ಎಣ್ಣೆನೂ ಅದೆಲ್ಲ ಬೇಕಾಗಲ್ಲ, ಹೆಚ್ಚು ಎಣ್ಣೆ ಬೇಕಾಗಲ್ಲ. ಎಣ್ಣೆ ಅದೆಲ್ಲ ತಿಂದ್ರೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಹೇಳ್ತಾರೆ. ಆ ಥರ ಐಟಮ್ ಇಲ್ಲ. ಆಮೇಲೆ ಇದನ್ನು ತಿಂತಾ ಬಂದರೆ ಪಲ್ಯನೋ ಚಿಪ್ಸೋ ಏನೋ ಒಂದು ಮಾಡ್ಕೊಂಡು ತಿಂದರೆ ಆ ಹೊಟ್ಟೆಲಿರೋಂತಹ ಕಲ್ಲು ಕರಗುತ್ತೆ, ಹೊರಟೋಗುತ್ತೆ. ಆಮೇಲೆ ಹೊಟ್ಟೆನಲ್ಲಿ ಇರತಕ್ಕಂಥ ಕೊಳೆ ಈ ಅಂಶಗಳೆಲ್ಲ ಹೋಗುತ್ತೆ ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು. ಅದನ್ನು ಯಾವಾಗಲೂ ಮಾಡೋರು. ಮತ್ತು ಇದಕ್ಕೇನೆ ಬದನೆಕಾಯಿ, ಆಲೂಗೆಡ್ಡೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಹಚ್ಚಾಕ್ಬಿಟ್ಟು ಹುಳಿ ಕೂಡ ಮಾಡ್ತಾರೆ, ಚೆನ್ನಾಗಿರುತ್ತೆ. ಹೌದು, ಬಾಳೆಕಾಯಿ ದೋಸೆಗೆ ಇಡ್ಲಿಗೆಲ್ಲ ಮಾಡ್ಕೋಬಹುದು. ಸಿಹಿ ಕಡಿಮೆ ತಿನ್ನೋರು ಇದನ್ನ ಉಪಯೋಗಿಸಬಹುದು. ಹೌದು ಮೇಡಮ್, ಅದರಲ್ಲಿರುವ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಒಳ್ಳೆ. ಈಗ ಎಣ್ಣೆ ಹಾಕಿದೀನಿ, ಕಾದಿದೆ. ಈಗ ಇದು ತಗೊಳ್ಳ. ಇದಿವಾಗ ಕೊಡಿ. ನೆನ್ಸಿರುವಂತ ಅಂದ್ರೆ ಒಂದ್ 5 ನಿಮಿಷ ನೆನ್ಸಿರೋದನ್ನ ಸಪರೇಟ್ ತೆಗ್ದಿಟ್ಟಿ. ಹೌದು ಮೇಡಮ್. ಈಗ ಒಂದೊಂದಾಗಿ ಇದ್ರ ಮೇಲೆ ಹಾಕ್ಬೇಕು. ಸುಮ್ನೆ ಎಣ್ಣೆ ಹಾಕೋದು, ಅದಕ್ಕೆ ಅಷ್ಟೇ, ಏನಿಲ್ಲ ಮೇಡಮ್. ಒಂಥರ ಚಿಪ್ಸ್ ತರ, ಅದಕ್ಕಿಂತ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀರಲ್ವಾ? ಹೌದು, ಚಿಪ್ಸ್ ಆದ್ರೆ ಒಂಚೂರು ತೆಳು ಕಟ್ ಮಾಡಿ ತೆಳುವಾಗಿರುತ್ತೆ. ಇದು ಬೇಗ 1 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. ಹೌದಾ? ಹೌದು. ಓಕೆ ಓಕೆ. ಸ್ವಲ್ಪ ಬೇಯೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕಲ್ವಾ? ಟೈಮ್, ಹೌದು. ಸರಿ ಅಮ್ಮ, ಈಗ ಕುರುಮ್ ಕುರುಮ್ ರೆಡಿ ಆಗ್ತಾ ಇದೆ ಅಲ್ಲಿ. ರೆಡಿ ಆಗ್ತಿದೆ. ಸೊ ಅದು ಅಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕಾ, ಕುರುಮ್ ಕುರುಮ್ ಆಗ್ಬೇಕು? ಹೆಸರೇ ಕುರುಮ್ ಕುರುಮ್ ಅಂತ ಇಟ್ಬಿಟ್ಟಿದ್ದೀರಾ. ಹೌದು, ಆದ್ರಿಂದ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸಿಮ್ಮಲ್ಲಿ ಬೇಯಬೇಕಲ್ವಾ? ಹೌದು ಮೇಡಮ್. ಇದು ಯಾರದು ನಾಮಕರಣ ಮಾಡಿದ್ದು ಕುರುಮ್ ಕುರುಮ್ ಅಂತ? ನಮ್ಮ ತಾಯಿ ಮಾಡ್ತಾ ಇದ್ರು ಅವ್ರು? ಹೌದು, ಯಾವಾಗ್ಲೂ ಮಾಡೋರು. ಹಾಗಾಗಿ ಇದು. ಆಮೇಲೆ ಈ ವಯಸ್ಸಾದವರಿಗೆ ಇದು ಮೆತ್ತಗಿರುತ್ತೆ. ಆಮೇಲೆ ಬೇರೆ ಹೆಚ್ಚು ಎಣ್ಣೆ ಬೇಕಾಗಿಲ್ಲ. ಈರುಳ್ಳಿ ಅಂತೆ, ಕಾಯಿ ತುರಿ ಏನೂ ಇಲ್ಲ, ಖರ್ಚಿಲ್ಲ ಇದಕ್ಕೆ, ಅಷ್ಟೇ ಅಲ್ವಾ? ಖರ್ಚಿಲ್ಲ. ಹಾಗಾಗಿ ಅದರಿಂದ ಇದನ್ನೇ ಸಾಮಾನ್ಯ ಮಾಡೋರು. ಆರೋಗ್ಯಕ್ಕೆ ಒಳ್ಳೇದು, ಕಲ್ಲು ಕರಗಿಸುತ್ತೆ ಅಂತ ಹೇಳ್ತಾರೆ. ಹೌದು, ನೀವ್ ಹೇಳಿದ್ರಿ. ಮತ್ತೆ ಈಗ ಮೊಮ್ಮಕ್ಕಳು 5 ಮೊಮ್ಮಕ್ಕಳು ಇದಾರೆ, ಅದನ್ನ ನೋಡ್ಕೊಂಡು ಅಡ್ಗೆನೂ ಮಾಡ್ತೀರಾ, ಅವ್ರ ಜೊತೆ ಖುಷಿಯಲ್ಲಿ ಇದ್ದೀರಾ. ಬೇರೆ ಇನ್ನೇನ್ ಮಾಡ್ತೀರಾ? ಇನ್ನೇನಾದ್ರೂ ಹೊರಗಡೆ ಹೋಗೋದಿದ್ಯಾ? ಸಂಘ ಸಂಸ್ಥೆ ಆತರ ಹೋಗ್ತೀರಾ? ಹೋಗ್ತೀನಿ ಮೇಡಮ್. ಒಂದು ಸ್ತ್ರೀ ಸಂಘ ಅಂತ ಮಾಡ್ಕೊಂಡಿದೀವಿ. ಅದರಲ್ಲಿ 40 ಮಂದಿ ಇದ್ದೀವಿ. ಅಲ್ಲೆಲ್ಲರೂ ವಾರಕ್ಕೆ 2 ದಿನ ಸೇರ್ಬಿಟ್ಟು ಮತ್ತೆ ಶಿವ ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಬೇರೆ ಬೇರೆದೆಲ್ಲ ಹೇಳಿ ಭಕ್ತಿ ಗೀತೆಗಳನ್ನ ಕಲ್ತ್ಕೊಡ್ತೀವಿ. ಹೆಚ್ಚು ವಚನಕ್ಕೆ ಪ್ರಾತಿನಿಧ್ಯ ಕೊಡ್ತೇವೆ. ಹೌದಾ? ಹೌದು. ವಚನ ಎಲ್ಲ ಹೇಳ್ಕೊಳ್ತಾ ಇರ್ತೀರಾ ನೀವು? ಹೇಳ್ಕೊಳ್ತೀವಿ. ಮನೇಲೂ ಹೇಳ್ತೀರಾ? ಮನೇಲೂ ಹೇಳ್ತಾ ಇರ್ತೀವಿ. ಮೊಮ್ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದೀರಾ? ಹೇಳ್ಕೊಡ್ತೀವಿ. ಇನ್ನು 2 ಸಣ್ಣವು, ಇನ್ನೊಂದು 6ನೇ ಕ್ಲಾಸು, ಮೊದಲನೇದು. ಹಾಗೆ ಹೇಳ್ತಾರೆ ಅಂತ ಸ್ವಲ್ಪ ಸ್ವಲ್ಪ. ಈಗ ಒಂಚೂರು ಹೇಳ್ಕೊಟ್ಟು ಮತ್ತೆ ದೊಡ್ಡವರಾದ್ಮೇಲೆ ಚೆನ್ನಾಗಿ ಕಲಿತಾರೆ, ಹೇಳ್ತಾರೆ. ಹಾಗಾದ್ರೆ ನಮಗೋಸ್ಕರ ಒಂದು ವಚನ ಹೇಳ್ತೀರಮ್ಮ? ಹಾಡ್ತೇನೆ. ಹೇಳಿ. ನಾದ ಪ್ರಿಯ ಶಿವನೆಂಬರೋ ನಾದ ಪ್ರಿಯ ಶಿವನಲ್ಲ, ನಾದ ಪ್ರಿಯ ಶಿವನೆಂಬರೋ ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರೋ ವೇದ ಪ್ರಿಯ ಶಿವನಲ್ಲ, ನಾದ ಪ್ರಿಯ
ನಾದವನ್ನೇ ಮಾಡಿದ ರಾವಣಗೆ ಅರೆಯಾಯುಷ್ಯವಾಯಿತು. ನಾದವನ್ನೇ ಮಾಡಿದ ರಾವಣಗೆ ಅರೆಯಾಯುಷ್ಯವಾಯಿತು. ವೇದವನ್ನೇ ಓದಿದ ಬ್ರಹ್ಮನ ಶಿರ ಹೋಯ್ತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ, ನಾದ ಪ್ರಿಯ. ತುಂಬಾ ಸುಮಧುರವಾಗಿ ಹೇಳಿದೀರಾ. ನಿಮ್ ವಾಯ್ಸ್ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಅದು ಹೇಳಿ ಅಭ್ಯಾಸ ಇದೆ ಅಂತ. ತುಂಬಾ ಚೆನ್ನಾಗಿ ಹೇಳಿದೀರಾ. ಹಾಡ್ಕೊಳ್ತಾ ಇರ್ತೀನಿ, ಸ್ವಲ್ಪ ಸಂಗೀತ ಕಲ್ತಿದ್ದೀನಿ, ಗೊತ್ತಾಗುತ್ತೆ. ಚೆನ್ನಾಗ್ ರಾಗ ಏನದು ಒಳ್ಳೆ ರಾಗ ಇದೆ. ಆಮೇಲೆ ಸಂಗೀತ ಟೀಚರ್ ಆಗಿ ಅದು ಆ ಕಡೆ ತಿರುಗಿಸ್ಬೇಕಾದ್ರೆ ತಿರ್ಸ್ಬಿಡಿ. ಹ್ಞೂ ಮೇಡಮ್, ಸಂಗೀತ ಟೀಚರ್ ಆಗಿದ್ಕೊಂಡೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದೀನಿ. ಸಂಗೀತ ಟೀಚರ್ ಆಗಿದ್ರಾ? ಟೀಚರ್ ಆಗಿದ್ದೆ. ಓಕೆ, ಅದಕ್ಕೆ ನಿಮ್ಗೆ ಇಷ್ಟು ಚೆನ್ನಾಗಿ ರಾಗ ಇದೆ. ಇನ್ನೂ ಚೆನ್ನಾಗಿ ಇಟ್ಕೊಂಡಿದ್ದೀರಾ ರಾಗನ. ಪ್ರಾಕ್ಟೀಸ್ ಕೂಡ ಮಾಡ್ತಾ ಇರ್ತೀರಾ ಅನ್ಸುತ್ತಲ್ವಾ? ಹೌದು ಮೇಡಮ್, ಮನೇಲಿ ಸಂಗೀತ ಪಾಠ ಇಟ್ಕೊಂಡಿದ್ದೀನಿ. ಹೇಳ್ಕೊಡ್ತೀರಾ ಮಕ್ಕಳಿಗೆ? ಮನೇಲಿ ಹೇಳ್ಕೊಡ್ತೀನಿ. ಮಕ್ಕಳು ಬರ್ತಾರಾ? ಬರ್ತಾರೆ. ಹೌದಾ? 7 ಜನ ಬರ್ತಾರೆ. ದಿನಾನ? ದಿನ ಅಲ್ಲ, ವಾರಕ್ಕೆ 3 ದಿನ. ತುಂಬಾ ಆಕ್ಟಿವ್ ಆಗಿದ್ದೀರಾ ಹಾಗಾದ್ರೆ. ಬೆಳಗ್ಗೆ ಹೊತ್ತು 6 ರಿಂದ 7 ನಂಜುಂಡೇಶ್ವರನಾಗೆ ಯೋಗ ಕೂಟ ಅಂತ ಇದೆ ಹಂಪಿ ನಗರದಲ್ಲಿ. ಅಲ್ಲಿ ಹೋಗಿ ವ್ಯಾಯಾಮ ಮಾಡ್ತೇವೆ. ಹೌದಾ? ಹೌದು, ಅಲ್ಲಿಗೂ ಹೋಗಿ ಬರ್ತೇನೆ. ಅದಾಗಿದೆ ಮೇಡಮ್. ಯೋಗ ಬೆಳಿಗ್ಗೆ ಪ್ರತಿದಿನ ಬೆಳಿಗ್ಗೆ ಯೋಗ. ಅದೇ ಅಕಸ್ಮಾತ್ ಒಂದೊಂದು ದಿನ ಆಗೋದಿಲ್ಲ, ಆದ್ರೂ ಕೂಡ ತಪ್ಸೋದಿಲ್ಲ, ಹೋಗಿ ಬರ್ತೇನೆ. ಇರ್ಲಿ, ಎಲ್ಲ ಏನದು ಯಾವ ಏಜ್ ಆದ್ರೂ ನಾವು ಆಕ್ಟಿವ್ ಆಗಿ ಇರ್ಬೇಕು. ಎಲ್ಲ ಮೊಮ್ಮಕ್ಕಳು ನೋಡ್ಕೊಂಡು ವಚನ ಹೇಳ್ಕೊಂಡು ಯೋಗ ಮಾಡ್ಕೊಂಡು ಒಂಥರ ಎಲ್ರಿಗೂ ನೀವು ಮಾದರಿ ಆಗಿದ್ದೀರಾ. ಈ ಏಜ್ ಟೈಮ್ ಪಾಸ್ ಆಗ್ಬೇಕಲ್ಲ ಮೇಡಮ್. ಕರೆಕ್ಟ್. ಅದಕ್ಕೆ ಹಾಗಾಗಿ ಯಾವಾಗ್ಲೂ ಎಂಗೇಜ್ ಆಗಿರ್ತೀನಿ. ಸರಿ, ಇದಾಗಿದ್ರೆ ಆಗಿದೆ ಮೇಡಮ್. ಆಫ್ ಮಾಡ್ತೀರಾ? ಆಫ್ ಮಾಡ್ತೇನೆ. ಖಾರದ ಪುಡಿ ತಗೊಳ್ಳಿ, ಉಪ್ಪು. ನೀವೀಗ ಇದಕ್ಕೆ ಹಾಕೋದಮ್ಮ ಉಪ್ಪುನ ಅಥವಾ ಪ್ಲೇಟ್ಗೆ ಹಾಕೋದಾ? ಪ್ಲೇಟ್ಗೂ ಹಾಕೋಬಹುದು ಅಥವಾ ಇದರಲ್ಲೇ ಹಾಕ್ಬೋದು. ಹೌದಾ? 2 ತರ ಮಾಡ್ಬೋದು. ಅಂದ್ರೆ ನೀವು ಒಂದಂದ್ರೆ ನೀವು ಇದನ್ನ ಎಣ್ಣೆಯಲ್ಲಿ ಫುಲ್ ಕರಿಲಿಲ್ಲ, ಸ್ವಲ್ಪ ಶಾಲೋ ಫ್ರೈ ಅಂತ ಹೇಳ್ತಾರಲ್ಲ ಆ ತರ ಮಾಡಿದಿರಾ, ಸ್ವಲ್ಪ ಎಣ್ಣೆ ಹಾಕೊಂಡು. ಹೌದು. ಯಾವಾಗ್ಲೂ ಸಾಮಾನ್ಯವಾಗಿ ಆಲೂಗಡ್ಡೆ ಚಿಪ್ಸ್ ಬೇಕು ಅಂತ ಮಕ್ಕಳು ಹೊರಗಡೆಯಿಂದ ಎಲ್ಲ ತಂದು ಬಿಡ್ತಾರೆ. ಅದು ಕೆಲವು ಸಾರಿ ಇಷ್ಟ ಆಗೋದಿಲ್ಲ. ಹಾಗಾಗಿ ಅದರ ಬದಲು ಇದನ್ನೇ ಚಿಪ್ಸ್ ತರ ಮಾಡಿಕೊಟ್ರೆ ಮಕ್ಳಿಗೂ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಚೆನ್ನಾಗಿ ಕುರುಮ್ ಕುರುಮ್ ರೆಡಿ ಆಗಿದೆ. ಇನ್ ತೆಗೆದು ಬಿಡೋದಾ? ತೆಗೆಯೋದು ಮೇಡಮ್ ಅಷ್ಟೇ. ಅಮ್ಮ, ಆರೋಗ್ಯ ಭರಿತ ಸಾಮಯಕ್ಕಿ ಉಪ್ಪಿಟ್ಟು ಮತ್ತೆ ಬಾಳೆಕಾಯ್ದು ಕುರುಮ್ ಕುರುಮ್ ಮಾಡ್ಬಿಟ್ಟಿದ್ದೀರಾ? ಮಾಡಿದ್ದೀನಿ ಮೇಡಮ್. ಅಲ್ವಾ? ಆಯ್ತು. ಸೊ ಈಗ ಉಪ್ಪಿಟ್ಟು ರೆಡಿ ಮಾಡಿಟ್ಟಿದ್ದೀರಾ? ರೆಡಿ ಮಾಡಿಟ್ಟಿದ್ದೀನಿ. ಈಗ ಟೇಸ್ಟ್ ನೋಡೋದಾ? ಪ್ಲೇಟ್ಗೆ ಹಾಕ್ಬಿಟ್ಟಿದ್ದೀರಾ? ಹಾಕಿದ್ದೀನಿ ಮೇಡಮ್. ಸರಿ. ವಿಭೂತಿ ಕೊಡಿ ಮೇಡಮ್. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಯ್ತು ಅಂತ. ಓಕೆ ಓಕೆ, ಸರಿ. ಟೇಸ್ಟ್ ಮಾಡಿ ಮೇಡಮ್. ಓಕೆ, ಸಾಮಯಕ್ಕಿ ಉಪ್ಪಿಟ್ಟು ಮತ್ತೆ ಇದು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಖುಷಿ ಆಗ್ಬಿಡ್ತು ನನಗೆ. ಕುರುಮ್ ಕುರುಮ್ ಅಂತ ನೆನಪೇ ಹೋಗೋದಿಲ್ಲ. ಓಕೆ, ಫಸ್ಟ್ ಇದು ಇವಾಗ ಚೆನ್ನಾಗಿ ಏನದು ಬಿಸಿ ಇತ್ತು ಕುಕ್ಕರಲ್ಲಿ. ಈಗ ಏನದು ನೀಟಾಗಿ ಬೆಚ್ಚಗೆ ಇದೆ, ಇನ್ನು ಸ್ವಲ್ಪ ಬಿಸಿನೇ ಇದೆ. ತುಂಬಾ ರುಚಿಯಾಗಿ ಮಾಡಿದೀರಾ. ಅದರಲ್ಲಿ
ಏನದು ತರಕಾರಿ ಎಲ್ಲ ಬಾಯಿಗೆ ಬಂತು, ಕ್ಯಾರೆಟ್ ಎಲ್ಲ ಹಾಂ ಹಾಂ ತುಂಬಾ ಟೇಸ್ಟ್ ಆಗಿದೆ. ಟೇಸ್ಟ್ ಆಗಿದೆ. ಮಾಮೂಲಿ ಉಪ್ಪಿಟ್ಟು ತಿಂದು ಬೇಜಾರಾಗಿರುತ್ತೆ, ಹೌದು ಹೌದು. ಅವಾಗ ರವೆ ಬದಲು ಹಾಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೇದು. ಆರೋಗ್ಯಕ್ಕೆ ಒಳ್ಳೆಯದು. ಚೆನ್ನಾಗಿದೆ, ರುಚಿ ಇದೆ. ಈ ಸಾಮೆ ಅದೆಲ್ಲ ಚಳಿಗಾಲದಲ್ಲಿ ಬೆಳೆಯುವಂಥದ್ದು ಬೆಳೆ ಇದು. ಹೆಚ್ಚು ನೀರು ಬೇಕಾಗಿಲ್ಲ. ಆಮೇಲೆ ಕ್ರಿಮಿನಾಶಕ ಔಷಧಿ ಹಾಕಬೇಕಿಲ್ಲ, ರಾಸಾಯನಿಕ ಗೊಬ್ಬರ ಹಾಕಬೇಕಾದಿಲ್ಲ, ಸಹಜವಾಗಿ ಬೆಳೆಯುವಂಥದ್ದು. ಆದ್ದರಿಂದ ಇದು ತುಂಬ ಇತ್ತೀಚೆಗೆ 2014ನೇ ಇಸ್ವಿನಿಂದ ಸಹಜ ಸಮೃದ್ಧಿ ಸಂಘ ಅಂತ ಒಂದು ಇದೆ, ಅದು ಹೆಚ್ಚು ಹೆಚ್ಚು ಜನಗಳಿಗೆ ಪ್ರಚಾರ ಮಾಡ್ತಿದ್ದಾರೆ. ಓಕೆ, ಈಗ ಕುರುಮ್ ಕುರುಮ್ ನೋಡ್ತಾ ಇದ್ದೀನಿ, ಒಂದು ಪೀಸ್ ತಗೊಂಡೆ. ಏನದು ಚೆನ್ನಾಗಿ ಬೆಂದ್ಬಿಟ್ಟಿದೆ. ಹೌದು ಮೇಡಮ್. ಕುರುಮ್ ಕುರುಮ್ ಸ್ವಲ್ಪ ಕಡಿಮೆ ಇದೆ, ಕುರುಮ್ ಇಲ್ಲ. ಆದ್ರೆ ನೀವ್ ಹೇಳ್ದಂಗೆ ವಯಸ್ಸಾದವ್ರಿಗೆ, ಮಕ್ಕಳಿಗೆಲ್ಲ ಈಸಿಯಾಗಿ ತಿನ್ಬಹುದು. ಕರೆಕ್ಟ್ ಆಗಿ ಮಾಡಿದೀರಾ, ಸಿಂಪಲ್ ಆಗಿದೆ. ಯಾವಾಗ್ಲೂ ಆಲೂಗಡ್ಡೆ ಇದೆಲ್ಲ ತಿಂದವ್ರಿಗೆ ಹೌದು, ಇದೊಂದು ಬೇರೆ ರೀತಿ, ಇದು ಬೇರೆ ರೀತಿ, ಆರೋಗ್ಯಕ್ಕೂ ಒಳ್ಳೇದು. ತುಂಬಾ ರುಚಿಯಾದ 2 ಅಡುಗೆಗಳನ್ನ ನಮ್ಗೆ ಕಲಿಸ್ಕೊಟ್ಟಿದ್ದೀರಾ ಇವತ್ತು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳಮ್ಮ. ಶರಣಾರ್ಥಿ. ಶರಣ. ಸಾಮೆ ಅಕ್ಕಿ ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಾಮೆ ಅಕ್ಕಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಟೊಮ್ಯಾಟೊ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಉಪ್ಪು, ತರಕಾರಿ ಮತ್ತು ಮೆಂತ್ಯ ಸೊಪ್ಪು. ಸಾಮೆ ಅಕ್ಕಿ ಉಪ್ಪಿಟ್ಟು ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ 1 ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಕಿ ಬಾಡಿಸಿಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ ಹಾಕಿ ಹುರಿದು ಅದಕ್ಕೆ ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ, ತರಕಾರಿ, ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ 1.5 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಕಪ್ ಹುರಿದ ಸಾಮೆ ಅಕ್ಕಿ, ಹಸಿ ತೆಂಗಿನಕಾಯಿ ತುರಿ ಹಾಕಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ ತೆಗೆದು ಚೆನ್ನಾಗಿ ಕಲಸಿದರೆ ಆರೋಗ್ಯಕರವಾದ ಸಾಮೆ ಅಕ್ಕಿ ಉಪ್ಪಿಟ್ಟು ಸವಿಯಲು ಸಿದ್ಧ. ಬಾಳೆ ಕುರುಮ್ ಕುರುಮ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬಾಳೆಕಾಯಿ, ಅಚ್ಚ ಖಾರದ ಪುಡಿ, ಉಪ್ಪು. ಬಾಳೆ ಕುರುಮ್ ಕುರುಮ್ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ 1 ಬಾಣಲಿಗೆ 3 ಚಮಚ ಎಣ್ಣೆ ಹಾಕಿ ಗುಂಡಾಗಿ ಹೆಚ್ಚಿದ ಬಾಳೆಕಾಯಿ ಹಾಕಿ ಕಂದು ಬಣ್ಣ ಬರುವವರೆಗೂ ಬಾಡಿಸಿಕೊಳ್ಳಿ. ನಂತರ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹುರಿದರೆ ಬಾಳೆ ಕುರುಮ್ ಕುರುಮ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ರುಚಿಗಳನ್ನ ಹೇಗೆ ಮಾಡಿದ್ರು ಅಂತ. ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.